ತಗೋಬೇಕಾಗುತ್ತೆ. ನೋಡಿ ಇವ್ರ ಮನೆ ಕ್ಯಾಟ್ ಎಷ್ಟು ಚೆನ್ನಾಗಿದೆ. ಕ್ಯಾಂಡಿ ಪಾರ್ಕ್ ನೋಡಿ. ಇದು ನಾನು ಕೆರೆ ಅಲ್ವಾ ಸೌಜನ್ಯ? ಪಾರ್ಕ್ ನೋಡಿ. ಇದು ನಾನು ಚಿಕ್ಕ ವಯಸ್ಸಿದ್ದಾಗ ಬಂದಿದ್ದಾಗ ಇರ್ತಿರ್ಲಿಲ್ಲ. ಇವಾಗ ಮಾಡಿದ್ದೆ ಹೊಸದಾಗಿ ಮಾಡಿದ್ರೆ ನಂದಿಪುರದ ಕೆರೆ ಅಂತ ಹೇಳ್ತಾರೆ. ಇದು ನಂದಿಪುರದ ಕೆರೆ. ಗೌರಿ ಗಣೇಶ ಹಬ್ಬ ಮಾಡಿದಾಗ ಗಣಪತಿ ಗೌರಮ್ಮ ಇಲ್ಲೇ ಬೀಳುತ್ತೆ. ಗಂಗಮ್ಮ ಪೂಜೆ ಮಾಡ್ಕೊಂಡು ತಗೊಂಡೋಗ್ತಾರೆ. ಇದು ಹೊಸದಾಗಿ ಮಾಡಿರೋದು ಗೈಸ್. ನಮ್ಮ ಕೊಡ್ಲಿಪೇಟೆಲೆಲ್ಲ ಇವಾಗ ಸೂಪರ್ ಮಾರ್ಕೆಟಲ್ಲಿ ಆಗೋಗ್ಬಿಟ್ಟಿದೆ ನೋಡಿ ಅಲ್ಲ ಮಮ್ಮಿ? ನಾನು ರಜಕ್ಕೆ ಬರುವಾಗಲೂ ಇರ್ತಿಲ್ಲ, ನೀನು ಅಂದರೆ ಇತ್ತೀಚಿಗೆ ಕಮ್ಮಿ ಆಗಿದ್ದು. ಇಂಪ್ರೂವ್ ಆಗ್ತಿದೆ ಎಲ್ಲ. ಸೌಜನ್ಯ, ನಾವು ತುಮಕೂರಿಂದ ಇಲ್ಲಿಗೆ ಬಂದ್ರು ಶಾಪಿಂಗ್ ಮಾಡೋದು ಬಿಟ್ಟಿದೆ. ಎಲ್ಲೂ ಒಂದೊಂದು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅಮ್ಮ ಇಲ್ಲೂ ಎಲ್ಲ ನೋಡ್ತಿರೋದು. ಅಕ್ಕಿ ರೊಟ್ಟಿ ಎಲ್ಲ ಆ ಕಡೆ ಮಾರೋದೇ ಇಲ್ಲ ನೋಡಿ. ಇಲ್ಲಿ ಹೆಂಗೆ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ರು. ಅಕ್ಕಿ ರೊಟ್ಟಿ. ಇದೇನು ರೊಟ್ಟಿ? ಕೋರಿ ರೊಟ್ಟಿನಾ? ಕೋಳಿ ರೊಟ್ಟಿ. ಕೋಳಿ ರೊಟ್ಟಿ ಅಂದರೆ ಚಿಕನ್ ಸಾಂಬಾರಿಗೆ ಮಂಗಳೂರು ಸೈಡ್. ಈ ಗ್ರೌಂಡ್ ನೋಡಿ ಅಲ್ಲೆಲ್ಲ ಇವಾಗ ಟೂರ್ನಮೆಂಟ್ ಎಲ್ಲ ಮಾಡ್ತಾರಲ್ವ? ಈಗಲೂ ಮಾಡ್ತಾರೆ. ಅಲ್ಲಿ ಆಟ ಆಡ್ತಿದ್ದಾರಲ್ಲ ಅಲ್ಲಿ. ಇಲ್ಲಿ ಸಂತೆ ನಡೆಯುತ್ತೆ ಭಾನುವಾರದಲ್ಲಿ. ಅವಾಗೆಲ್ಲ ಅಜ್ಜಿ ಕರ್ಕೊಂಡು ಹೋದ್ರೆ ಒಂದ್ಸಲಿ ಕರ್ಕೊಂಡು ಹೋಗ್ತಿರ್ಲಿಲ್ಲ. ತಿರ್ಗಾಮ್ರಿಗೆ ಅದು ಮಾಡ್ತಿದ್ದೀನಿ ಇದು ಮಾಡ್ತಿದ್ದೀನಿ ಅಂತ ಒಂದು 5 ರೌಂಡ್ ಹಾಕ್ಸೋದು. ನಾನು ರಜಕ್ಕೆ ಬಂದಾಗೆಲ್ಲ ಅಜ್ಜಿ ಜೊತೆ ಹೋಗ್ತಿದ್ದೆ ಸಂತೆಗೆ. ನೀನು ಸಣ್ಣ ಮಗುನಲ್ಲಿ 5 ತಿಂಗಳು 1 ವರ್ಷದ ಪಾಪುಲೇನಪ್ಪ. ಅಜ್ಜಿ ಸಂತೆಗೆ ಎತ್ಕೊ ಬಂದ್ಬಿಟ್ಟು ಒಂದು ಉಂಗ್ರೆ ಕರ್ಕೊಂಡು ಬಂದಿತ್ತು. ಈಗ ಹೋಗ್ತಾ ಇದೀವಿ ಮಳೆಲಿ. ನಮ್ಮಮ್ಮ ನೋಡಿ ಮೋಕ್ಷಿ ಕೈ ಬಿಡ, ನಾನು ಬೋರ್ಡ್ ಬರಕ್ ಬಿಡ್ತೇನೆ ಪಾಪ. ಕೈ ಬಿಡು. ಇವನೇ ನಮ್ಮ ಮೋಕ್ಷಿ. ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟ ಅಲ್ಲ ಮೋಕ್ಷಿ? ನಾವು ಲಾಸ್ಟ್ ಇಯರ್ ಬಂದಾಗ ಇದು ಚಿಕ್ಕವನಲ್ಲ, ಸಣ್ಣ ಮಗು. ಸೈಕಲ್ ಹೊಡಿತಾನಲ್ಲ, ಉದ್ದ ಆಗ್ಬಿಟ್ಟವನೆ. ಅವಳ ತಮ್ಮ ಸಿರಿ ತಮ್ಮ. ಇವಳು ತಮ್ಮ. ಇವಾಗ ಸೌಜನ್ಯಕ್ಕನ ಮನೆಗೆ ಬಂದಿದ್ದೀವಿ. ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ. ಬಿಸಿ ಬಿಸಿ ರೊಟ್ಟಿ ಎಂತ ಕಳಲೆ ಪಲ್ಯ ಅಂದ್ರೆ ಏನು ಬಿದ್ರದಲ್ಲ. ಇಲ್ಲಿ ಮಾತ್ರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸೌಜನ್ಯಕ್ಕನ ಮನೆಯಿಂದ ನೆಕ್ಸ್ಟ್ ನಮ್ಮ ಭಾಗ್ಯ ಆಂಟಿ ಮನೆಗೆ ಬಂದಿದ್ದೀವಿ. ಇವರೇ ಭಾಗ್ಯ ಆಂಟಿ. ಇವರು ನಮ್ಮ ಅಮ್ಮನ ತಂಗಿ. ಇವರು ಅವ್ರ ಮಗಳು ಶಾಲಿನಿ. ಇವರು ದೊಡ್ಡಮ್ಮ. ಇದ್ಯಾರು ತೋರಿಸ್ದೆ. ಇವಳು ಸಂಜು. ನೆಕ್ಸ್ಟ್ ಇವರು ಇರತ್ತೆ ಮತ್ತೆ ಇವರು ಸಹಾಯ. ಎಲ್ಲ ಇವಾಗ ಇವ್ರ ಮನೇಲಿ ಇದ್ದೀವಿ. ನೀವಿಬ್ರು ಆಗ್ಲೇ ತೋರಿಸಿದ್ನ ನಿಮ್ಮನ್ನ ಹೆಸರಲ್ಲಿ ತೋರಿಸ್ಲಿ. ಎಲ್ಲಾರು ಕಾಫಿ ಕುಡಿತಾ ಇದ್ವಿ ಇವಾಗ ಎಲ್ಲಾರು. ಎಲ್ಲರಿಗೂ ನಡೀರಿ ತುಮಕೂರ್ಗೆ ಮಾಡೋಣ ಎಲ್ಲ. ಬನ್ನಿ ಈ ಸಲ ಎಲ್ಲ. ನೋಡಿ ಗಾಯ್ಸ್, ನಮ್ಮ ಆಸಿನಿ ವಿಡಿಯೋ ಕಾಲಲ್ಲಿ ಮಾಡಿ ಮಾತಾಡ್ತಾ ಇದ್ದಾಳೆ. ವಾಯ್ಸೇ ಕೇಳಿಸ್ತಿಲ್ಲ ಆಸಿನಿ. ನಾವಿಲ್ಲಿ ಬಂದಿರೋದು ಕೇಳ ಮಕ್ಕ ನೋಡಿ ಗಾಯ್ಸ್ ಹೆಂಗಾಗಿದ್ದಾಳೆ. ವಾಯ್ಸೇ ಕೇಳಿಸ್ತಿಲ್ಲ. ನಾವು ಕೊಡ್ಲಿಪಟ್ಟೆಗೆ ಬಂದಿರೋದಕ್ಕೆ ಆಸಿನಿ ಮುಖ ನೋಡಿ ಹೆಂಗ್ ಮಾಡ್ಕೊಂಡಿದ್ದಾಳೆ. ಇವಾಗೇನೋ ನಗ್ತಾಳೆ, ಬೆಳಗ್ಗೆ ನೋಡ್ಬೇಕಿತ್ತು. ಇಲ್ಲ ಸುಳ್ಳು ಹೇಳ್ತಾಳೆ. ಬೆಳಗ್ಗೆ ನಾವು ಫೋನ್ ಮಾಡಿದ ತಕ್ಷಣ ಮಾಡ್ಕೊಂಡಿದ್ಲು. ನಾವು ಬೆಕ್ಕು ಒಂದ್ಸಲಿ ಎತ್ಕೊಂಡು ತೋರ್ಸಿದ್ಕೆ ನೀನು ಒಂದ್ಸಲಿ ಎತ್ಕೊಂಡಿದ್ಯಾ, ನಾವು ಎಷ್ಟೋ ಸಲ ಎತ್ಕೊಂಡಿದ್ವಿ ಅಂತ ಹೇಳ್ತಾಳೆ. ನೋಡಿ ಗಾಯ್ಸ್, ಅಲ್ಲಿ ನೋಡಿ ಗಾಯ್ಸ್, ಹಲ್ಲು ನೋಡಿ ಗಾಯ್ಸ್, ಹಲ್ಲು ಝೂಮ್ ಇಂದ ತೋರಿಸ್ತೀನಿ ನೋಡಿ ಗಾಯ್ಸ್, ಹಲ್ಲು ಈ ಮಾಡಾಸಿನಿ. ಯಾರ್ಯಾರು ತುರಿಯಮಣಿ ಯಾರಿಗಾದ್ರೂ ಬೇಕು ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಆಗ್ತೀನಿ. 2 ಅಲ್ಲೆಲ್ಲ ತುರಿದು ಬಿಸಾಕ್ತಾಳೆ. ಊಟ ಮಾಡ್ಬೇಕು. ಎಷ್ಟಲ್ಲಿ ಕೇಳ್ತಿ ಊಟ ಆಯ್ತಾ ಅಂತ? ವಿಡಿಯೋಗೋಸ್ಕರ ಕೇಳ್ತಿದ್ಯಾ? ನೀನೇನು ಊಟ ಮಾಡಿದೆ?
ಹಾಯ್ ಗಾಯ್ಸ್, ನೆಕ್ಸ್ಟ್ ಡೇ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಸೌಜನ್ಯ ಅಕ್ಕ ಅವ್ರ ಪಾರ್ಲರಿಗೆ ಬಂದಿದ್ದೀವಿ. ಅವ್ರದ್ದು ಕೊಡ್ಲಿಪೇಟೆಲ್ಲೇ ಪಾರ್ಲರ್ ಇದೆ ನೋಡಿ. ಅದಕ್ಕೆ ನಮ್ಮಮ್ಮ ಬಂದು ಏನು ಮಾಡಿಸ್ಕೊತಾ ಇದ್ದಾರೆ ಅಂತ, ಹೇರ್ ಕಟ್ ಮಾಡಿಸ್ಕೊತಾ ಇದ್ದಾರೆ ನಮ್ಮಮ್ಮ. ಯಾವ ಕಟ್ ಮಾಡಿಸ್ತೇವೆ ಮಮ್ಮಿ? ಯು ಕಟ್. ಹಾಂ, ಯು ಕಟ್, ಯು ಶೇಪ್. ಯು ಕಟ್ ಮಾಡಿಸ್ತೀಯಾ? ನಾವು ಕೊಡ್ಲಿಪೇಟೆಗೆ ಬಂದಾಗೆಲ್ಲ ಏನಾದ್ರು ಮಾಡಿಸ್ಕೊತಾ ಇರ್ತೀವಿ. ಈಗ ಬಂದಾಗೆಲ್ಲ ಇಲ್ಲಿ ಅಲ್ಲಿಂದ ಕ್ಲಿಪ್ ಹಾಕ್ತೀಯ ಒಂದು ಹೊಸದೇ ಮಾಡಿಸ್ಕೊಂಡ ಚೆನ್ನಾಯ್ತಾ? ನೋಡು ನಮ್ಮೂರಿಗೆ ನಮ್ಮಮ್ಮ ಫುಲ್ ಬಾಫ್ ಕಟ್ ಮಾಡಿಸ್ಬೇಕಿತ್ತು. ನಮ್ಮೂರಿಗೆ ಬಂದು ಮಾಡಿಸ್ತೀನಲ್ಲ, ಬಾಫ್ ಕಟ್ ಮಾಡಿದ್ರೆ ಹೆಂಗ್ ಚೆನ್ನಾಗಿ ಕಾಣುತ್ತೆ. ಇಷ್ಟೇ ಫಾರಿನರ್ಸ್ ಆಗಬೇಕಾಗುತ್ತೆ. ಚೆನ್ನಾಯ್ತಾ? ಚೆನ್ನಾಗಿ ನೋಡು, ಕೂದಲು ಬಿಟ್ಕೊಂಡು ಓಡಾಡ್ಬೋದು. ಓಡಾಡಿದ. ನಾನು ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಫ್ರಂಟ್ ಮಾತ್ರ, ಫ್ರಂಟ್ ಕಟ್ ಸ್ವಲ್ಪ ಮಾಡಿಸ್ಕೊತಿದ್ದೀನಿ. ಅಲ್ಲಿ ಸ್ಪ್ಲಿಟ್ ಎಂಡ್ಸ್ ಆಗಿತ್ತಲ್ಲ, ಅದಕ್ಕೆ ತುದಿ ಸ್ವಲ್ಪ ಕಟ್ ಮಾಡಿಸ್ತಿದ್ದೀನಿ. ನಾವೊಬ್ಬ ರೆಡಿಯಾಗಿ ಕೂತ್ತಾರೆ. ಚೆನ್ನಾಗಿ ಕಾಣಿಸ್ತೀನಿ ನಾನು? ಚೆನ್ನಾಗಿ ಕಾಣಿಸ್ತದೆ. ಹೇರ್ ಕಟ್ ಆಯಿತು. ಹೆಂಗೆ ಕಾಣಿಸ್ತಾ ಇದ್ದೀನಿ? ಇನ್ನೇನಾದ್ರು ಬೇಕಾ? ನೋಡ್ತಡಿ, ಇಷ್ಟು ಮಾತ್ರ ಹೇರ್ ಕಟ್ ಮಾಡಿಸ್ಕೊಂಡೆ, ಫ್ರಂಟ್ ಕಟ್ ಮಾತ್ರ, ಹಿಂದೆ ಇಲ್ಲ. ಇದು ನೆನ್ನೆ ತೋರಿಸಿದ್ನಲ್ಲ ಭಾನುವಾರ ಸಂತೆ ಆಗುತ್ತೆ ಅಂತ. ಇವತ್ತು ಭಾನುವಾರ ಸಂತೆ ಫುಲ್ ಟ್ರಾಫಿಕ್. ಸೂಪರ್ ಆಗಿದೆ. ಕಬಾಬ್ ಹೆಂಗಿದೆ? ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಟೇಸ್ಟಿ ಆಗಿದೆ, ಒಳ್ಳೆ ಕಬಾಬು. ಇವ್ರನ್ನ ತೋರಿಸಿಲ್ಲ ಕೈಗೆ ಒಂದು ಮುತ್ಕೊಳ್ಳೋಣ. ಇವರು ಸುಧಾ ದೊಡ್ಡಮ್ಮ, ನಮ್ಮ ಸೌಜನ್ಯಕ್ಕ ಅವ್ರ ಅಮ್ಮ ಇದ್ದಾರಲ್ಲ, ಅವ್ರ ಅಕ್ಕ, ಅವರು ತಂಗಿ. ಇವ್ರ ತಂಗಿ. ಅವ್ರ ತಂಗಿ, ಸಾರಿ. ಇವ್ರ ತಂಗಿ ಇವ್ರು. ನೆನ್ನೆ ತೋರಿಸ್ದೆ ಭಾಗ್ಯ ಅಂತಿ. ಇವ್ರು 3 ಜನನು ಅಕ್ಕ ತಂಗಿ. ನೆನ್ನೆ ತೋರಿಸ್ದೆ. ನಮ್ಮ ಅಮ್ಮನ ದೊಡ್ಡಪ್ಪನ ಮಕ್ಳು ಅಂತಾನು ಹೇಳು. ನಮ್ಮ ಅಮ್ಮಂಗ್ ಇವರೆಲ್ಲ ಕಸಿನ್ಸ್, ದೊಡ್ಡಪ್ಪನ ಮಕ್ಳು. ಇವ್ರ ಮಕ್ಳು ನೆನ್ನೆ ತೋರಿಸಿದ. ಹಂಗೆ ಬ್ಯಾಕ್ ಹೊಡಿ ವಿಡಿಯೋನ. ಸೆಕೆಂಡ್ ಯಾರು? ನಮ್ ಸುನಿ ಅಂಕಲ್ ನೋಡಿ, ನೆನ್ನೆ ವ್ಲಾಗಲ್ಲಿ ಬಂದಿದ್ರು ಅಂಕಲ್. ಕಬಾಬ್ ಮಾಡ್ತಾ ಇದ್ದಾರೆ ನಾವು ದೊಡ್ಡವ್ವ. ರೇವು ಬತ್ತಿಯ ವ್ಲಾಗಿಗೆ ಇವರೇ ಚೆಫ್ ಇವಾಗ ಕಬಾಬ್ ಮಾಡ್ತಿರೋದು. ಕಬಾಬ್ ತಿರುಗಿ ಕಬಾಬ್. ನಾಯಿಗಳು ಕಚ್ಚಾಕ್ಬಿಟ್ರೆ ನಮ್ಮನೆ ನಾಯಿಗಳು ಬರ್ತವೆ ನೋಡಿ. ಅವ್ರ ಮನೆ ಕ್ಯಾಟ್ ಎಷ್ಟು ಚೆನ್ನಾಗಿದೆ. ಕ್ಯಾಂಡಿ, ಈ ತರ ಕ್ಯಾಂಡಿ ನಂಗೆ ಕೊಡ್ಲಿಪೇಟೆಗೆ ಬಂದಿರ್ತೀನಿ. ನಮ್ಮ ಅಪ್ಪಾಜಿ ಮಾಡೋದು ಈ ಥರ ಕ್ಯಾಂಡಿಯ. ಮಾಡೋದು ಅಡಿಗೆ ಮಾಡ್ತಾ ಇದ್ದಾರೆ. ಬರ್ತೀನಿ ನೀವೆಲ್ಲ ತುಮಕೂರಿಗೆ ಬರ್ಬೇಕು ಮತ್ತೆ. ಬರ್ತೀವಿ. ಬಿರಿಯಾನಿ ಮಾಡ್ತಿದ್ದಾರೆ. ಬಿರಿಯಾನಿ, ಚಾಪ್ಸು. ಆಮೇಲೆ ತೋರಿಸ್ತೀನಿ ಯಾರ ಏನೇನ್ ಮಾಡಿದ್ದಾರೆ ಎಲ್ಲ ಅಂತ. ತಗೊಳ್ಳಿ ರೋಲ್. ನಮ್ ದೊಡ್ಡಮ್ಮಂಗೆ ತಲೆನೋವು ಅಂತ. ಟರ್ಕಿ ಕೇಕ್ ಕೊಡಗ ಸಂಜೆ. ಥ್ಯಾಂಕ್ ಯು. ಏನ್ ಸ್ಪೆಷಲ್ ಇರುತ್ತೆ? ಕೇಕು ಏನಕ್ಕೆ ಅಂತ ಎಲ್ಲರೂ ಬಂದಿದ್ದೀರಾ ಅದಕ್ಕೆ. ಪ್ಲೀಸ್. ಪ್ಲಮ್ ಕೇಕ್ ಅದು ಹೆಂಗಿದೆ? ಆಮೇಲೆ ಮತ್ತೆ ಮಾವು ಚಿಗುರಲೇಬೇಕು. ಗಗನವೇ ಬಾಗಿ ಭುವಿಯನು ಸೇರಿದ ಹಾಗೆ ಲಕ್ಕಿ 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 ರೇ ಲಕ್ಕಿ
ಕಾಲೇಜಿನ ಲೈಫಿಗೊಂದು ಬ್ಯೂಟಿ ಕ್ವೀನ್ ಕಂಡೆ ಅಯ್ಯಷ್ಟು ಇವ್ರೆ ನನಗೊಂದು ಇಲ್ಲ ಸೆಕೆಂಡ್ ಎಷ್ಟು ಸಾಲ ನನಗೆ ಒಂದೇ ಇವರು ನೀವು ಒಂದೇ ಸಲಿನಾ 2 ಸಲ ಒಂದೇ 2 ಸಲ Really